ವಿವೇಕಪ್ರಭಾ ಕನ್ನಡ ಮಾಸಪತ್ರಿಕೆಯಲ್ಲಿ ಪ್ರಕಟವಾದ ಡಾಕ್ಟರ್ ಎಚ್ ಪಾಂಡುರಂಗ ವಿಠಲ ಅವರ ಲೇಖನ ಸತ್ಯದ ನೆಲೆ ಭಾರತೀಯ ಚಿಂತನೆಯಲ್ಲಿ. ಯಾವಾಗಲೂ ಬದಲಾಗುವ ಜಗತ್ತಿನಲ್ಲಿ ಬದಲಾಗದೆ ಉಳಿಯುವ ತತ್ವವೇ ಸತ್ಯ. ಭಾರತೀಯ ಮಣ್ಣಿನ ಚಿಂತನೆಗೆ ಒಂದು ವಿಶಿಷ್ಟ ಗುಣವಿದೆ. ಅದು ಕಣ್ಣಿಗೆ ಕಾಣುವ ಲೌಕಿಕ ಪ್ರಪಂಚದ ಈಚೆಗಿನ ಶಾಶ್ವತ ತತ್ವದ ಹುಡುಕಾಟಕ್ಕೆ ಸದಾ ಹಂಬಲಿಸುತ್ತದೆ. ಈ ಹಂಬಲದ ಪರಮೋಚ್ಚ ಬಿಂದುವೇ ಸತ್ಯ. ಭಾರತೀಯ ಪರಂಪರೆಯಲ್ಲಿ ಸತ್ಯ ಎನ್ನುವುದು ಕೇವಲ ನಿತ್ಯ ಜೀವನದ ನೈತಿಕ ನಿಯಮವೋ ಅಥವಾ ಸುಳ್ಳನ್ನು ಹೇಳದಿರುವ ಅಭ್ಯಾಸವೋ ಮಾತ್ರವಲ್ಲ. ಅದು ಈ ಇಡೀ ಬ್ರಹ್ಮಾಂಡವನ್ನು ಮುನ್ನಡೆಸುವ ಅದೃಶ್ಯ ಶಕ್ತಿ, ಚೇತನ ಮತ್ತು ಅಸ್ತಿತ್ವದ ಮೂಲಾಧಾರ. ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥ ವಿತತೋ ದೇವಯಾನಃ ಎಂದು ಮುಂಡಕೋಪನಿಷತ್ತು ಸಾರಿದಾಗ ಅದು ಕೇವಲ ಒಂದು ಆಶಾವಾದದ ನುಡಿಯಾಗಿರಲಿಲ್ಲ. ಬದಲಿಗೆ ಈ ಸೃಷ್ಟಿಯ ಅಂತಿಮ ನ್ಯಾಯದ ಮೇಲಿಟ್ಟ ಅಚಲ ನಂಬಿಕೆಯಾಗಿತ್ತು. ಯುಗಗಳು ಉರುಳಿದರೂ, ಸಾಮ್ರಾಜ್ಯಗಳು ಉದಿಸಿ ಅಳಿದರೂ ಭಾರತೀಯ ಮನಸ್ಸು ಮಾತ್ರ ತನ್ನ ಸಕಲ ವೇದ, ಉಪನಿಷತ್, ದರ್ಶನ ಮತ್ತು ಕಾವ್ಯಗಳ ಮೂಲಕ ಸತ್ಯದ ನೆಲೆಯನ್ನು ಹುಡುಕುತ್ತಲೇ ಬಂದಿದೆ. ಆ ಹುಡುಕಾಟದ ದಾರ್ಶನಿಕ ಮತ್ತು ಪ್ರಾಯೋಗಿಕ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಭಾರತೀಯ ಚಿಂತನೆಯ ಗರ್ಭವನ್ನು ಪ್ರವೇಶಿಸಿದಂತೆ. ಸತ್ಯವು ಕೇವಲ ಒಂದು ನೈತಿಕ ಗುಣವಲ್ಲ, ಅದು ವ್ಯಕ್ತಿಯ ಆತ್ಮಸಾಕ್ಷಿಯ ಪ್ರತಿಬಿಂಬ, ಸಮಾಜದ ನೈತಿಕ ಅಡಿಪಾಯ ಮತ್ತು ವಿಶ್ವ ವ್ಯವಸ್ಥೆಯ ಮೂಲತತ್ವವಾಗಿದೆ. ವೇದ ಮತ್ತು ಉಪನಿಷತ್ತುಗಳ ಚಿಂತನೆಯಲ್ಲಿ ಸತ್ಯ. ಭಾರತೀಯ ದರ್ಶನದ ಮತ್ತು ಚಿಂತನೆಯ ಆಕೃತಿಯು ರೂಪುಗೊಂಡಿದ್ದೇ ವೇದ ಮತ್ತು ಉಪನಿಷತ್ತಿನ ಕಾಲಘಟ್ಟದಲ್ಲಿ. ಈ ಆರಂಭಿಕ ಹಂತದಲ್ಲೇ ಸತ್ಯ ಎಂಬ ಪರಿಕಲ್ಪನೆಗೆ ಅತ್ಯಂತ ಆಳವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳನ್ನು ನೀಡಲಾಯಿತು. ಇದನ್ನು ಎರಡು ಮುಖ್ಯ ನೆಲೆಗಳಲ್ಲಿ ಅರ್ಥೈಸಬಹುದು: ಋತ ಮತ್ತು ಸತ್ಯದ ಉಗಮ. ವೈದಿಕ ಸಾಹಿತ್ಯದ ಅತ್ಯಂತ ಪ್ರಾಚೀನ ಭಾಗವಾದ ಋಗ್ವೇದದಲ್ಲಿ ಸತ್ಯವನ್ನು ಋತ ಎಂಬ ಮಹತ್ತರ ಕಲ್ಪನೆಯೊಂದಿಗೆ ಸಮೀಕರಿಸಲಾಗಿದೆ. ಋತ ಎಂದರೆ ಈ ಇಡೀ ಬ್ರಹ್ಮಾಂಡವನ್ನು ಮುನ್ನಡೆಸುವ ನೈಸರ್ಗಿಕ, ನೈತಿಕ ಮತ್ತು ಬ್ರಹ್ಮಾಂಡೀಯ ನಿಯಮ. ಸೂರ್ಯನು ದಿನವೂ ಮೂಡುವುದು, ನಕ್ಷತ್ರಗಳ ಚಲನೆ, ಋತುಮಾನಗಳ ಆವರ್ತನ ಇವೆಲ್ಲವೂ ಋತಕ್ಕೆ ಬದ್ಧವಾಗಿವೆ. ವೈದಿಕ ಋಷಿಗಳ ಪ್ರಕಾರ ಈ ಬ್ರಹ್ಮಾಂಡದ ಭೌತಿಕ ನಿಯಮವೇ ಪ್ರಕೃತಿಯಲ್ಲಿ ಋತ ಎನಿಸಿಕೊಂಡರೆ, ಅದು ಮಾನವನ ನೈತಿಕ ಮತ್ತು ಸಾಮಾಜಿಕ ಬದುಕಿನಲ್ಲಿ ಸತ್ಯವಾಗಿ ರೂಪುಗೊಳ್ಳುತ್ತದೆ. ಋತದ ಹಾದಿಯಲ್ಲಿ ನಡೆಯುವವರು ಸತ್ಯವಂತರು. ಅಂದರೆ ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾಗಿ ಬದುಕುವುದು ಹೇಗೆ ಅಸಾಧ್ಯವೋ ಹಾಗೆಯೇ ಸತ್ಯಕ್ಕೆ ವಿಮುಖನಾಗಿ ಬದುಕುವುದು ಕೂಡ ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾದುದು ಎಂಬುದು ವೈದಿಕರ ನಿಲುವಾಗಿತ್ತು. ಉಪನಿಷತ್ತುಗಳ ಪಾರಮಾರ್ಥಿಕ ಸತ್ಯ. ವೇದಗಳ ಕೊನೆಯ ಭಾಗವಾದ ಉಪನಿಷತ್ತುಗಳು ಭೌತಿಕ ಮತ್ತು ಲೌಕಿಕ ಚೌಕಟ್ಟನ್ನು ದಾಟಿ ಸತ್ಯದ ಆಧ್ಯಾತ್ಮಿಕ ಸ್ವರೂಪವನ್ನು ಶೋಧಿಸಿದವು. ತೈತ್ತರೀಯ ಉಪನಿಷತ್ತಿನ ಆನಂದವಲ್ಲಿಯ ಮೊದಲ ಅನುವಾಕದ ಪ್ರಸಿದ್ಧ ವಾಕ್ಯವಾದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯದ ಪರಮ ವ್ಯಾಖ್ಯಾನವಾಗಿದೆ. ಇಲ್ಲಿ ಸತ್ಯ ಎಂದರೆ ಕೇವಲ ಸತ್ಯ ನುಡಿಯುವುದಲ್ಲ, ಯಾವುದು ತ್ರಿಕಾಲದಲ್ಲೂ ಅಂದರೆ ಭೂತ, ವರ್ತಮಾನ, ಭವಿಷ್ಯದಲ್ಲಿ ಬಾಧಿತವಾಗದೆ, ಬದಲಾಗದೆ, ಶಾಶ್ವತವಾಗಿ ಉಳಿಯುತ್ತದೆಯೋ ಅದೇ ಸತ್ಯ. ಜಗತ್ತಿನ ಎಲ್ಲ ವಸ್ತುಗಳು, ಶರೀರಗಳು ಬದಲಾಗುತ್ತವೆ ಮತ್ತು ನಾಶವಾಗುತ್ತವೆ. ಆದ್ದರಿಂದ ಅವು ಸಾಪೇಕ್ಷ ಸತ್ಯಗಳು. ಆದರೆ ಇವೆಲ್ಲದರ ಆಧಾರವಾಗಿರುವ ಎಂದಿಗೂ ಬದಲಾಗದ ಆ ಪರಮಚೇತನವೇ ಬ್ರಹ್ಮನ್ ಅಥವಾ ಆತ್ಮನ್, ಪಾರಮಾರ್ಥಿಕ ಸತ್ಯ. ನೈತಿಕ ಮತ್ತು ಪ್ರಾಯೋಗಿಕ ಕಲೆ. ಮುಂಡಕೋಪನಿಷತ್ತಿನ ಸತ್ಯಮೇವ ಜಯತೆ ನಾನೃತಂ ಎಂಬ ಸೂತ್ರವು ಭಾರತೀಯ ಸಮಾಜದ ನೈತಿಕ ದಿಕ್ಸೂಚಿಯಾಗಿದೆ. ಇದೇ ಉಪನಿಷತ್ತು ಸತ್ಯೇನ ಲಭ್ಯಸ್ತಪಸ ಹೇಷ ಆತ್ಮ ಎಂದು ಹೇಳುವ ಮೂಲಕ ಆತ್ಮ ಸಾಕ್ಷಾತ್ಕಾರ ಅಥವಾ ಪರಮ ಜ್ಞಾನದ ಸಿದ್ಧಿಗೆ ಸತ್ಯವೇ ಏಕೈಕ ತಪಸ್ಸು ಮತ್ತು ಹಾದಿ ಎಂದು ಸಾರುತ್ತದೆ. ತೈತ್ತರೀಯ ಉಪನಿಷತ್ತಿನ ಆಚಾರ್ಯ ಅನುಶಾಸನದ ಸತ್ಯಂ ವದ, ಸತ್ಯವನ್ನೇ ಮಾತನಾಡು ಎಂಬುದು ಸತ್ಯವನ್ನು ಕೇವಲ ದಾರ್ಶನಿಕ ಸಿದ್ಧಾಂತವಾಗಿ ಇಡದೆ ದೈನಂದಿನ ಬದುಕಿನ ಅತ್ಯುನ್ನತ ಆಚರಣೆಯನ್ನಾಗಿ ಮಾಡಬೇಕೆಂಬ
ಪ್ರಾಯೋಗಿಕ ಶಿಸ್ತನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೋಧಿಸುತ್ತದೆ. ದರ್ಶನಗಳು ಮತ್ತು ಸತ್ಯದ ಸ್ವರೂಪ. ಭಾರತೀಯ ಷಡ್ದರ್ಶನಗಳು ಅಥವಾ ತತ್ವಶಾಸ್ತ್ರದ ಶಾಖೆಗಳು ಸತ್ಯದ ಸ್ವರೂಪವನ್ನು ಕೇವಲ ಒಂದು ನೈತಿಕ ಗುಣವಾಗಿ ನೋಡದೆ ಜ್ಞಾನ ಮೀಮಾಂಸೆ ಮತ್ತು ಅಸ್ತಿತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಅತ್ಯಂತ ತಾರ್ಕಿಕವಾಗಿ ವಿಶ್ಲೇಷಿಸಿವೆ. ಸತ್ಯವನ್ನು ಗ್ರಹಿಸುವುದು ಹೇಗೆ ಮತ್ತು ಯಾವುದು ನಿಜವಾದ ಜ್ಞಾನ ಎಂಬುದಕ್ಕೆ ಈ ದರ್ಶನಗಳು ತಮ್ಮದೇ ಆದ ವಿಶಿಷ್ಟ ಆಯಾಮಗಳನ್ನು ನೀಡಿವೆ. ನ್ಯಾಯ ಮತ್ತು ವೈಶೇಷಿಕ ದರ್ಶನ. ಅಕ್ಷಪಾದ ಗೌತಮರ ನ್ಯಾಯ ದರ್ಶನವು ಜ್ಞಾನದ ಪ್ರಾಮಾಣ್ಯತೆಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಇವರ ಪ್ರಕಾರ ಸತ್ಯ ಎಂದರೆ ಯಥಾರ್ಥ ಜ್ಞಾನ. ಒಂದು ವಸ್ತು ಅಥವಾ ಸ್ಥಿತಿ ಹೇಗಿದೆಯೋ ಅದನ್ನು ಹಾಗೆಯೇ ಗ್ರಹಿಸುವುದು ಸತ್ಯ. ಉದಾಹರಣೆಗೆ, ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಬೆಂಕಿ ಇದೆ ಎಂದು ತಿಳಿಯುವುದು ಸತ್ಯ. ಬೆಂಕಿ ಇಲ್ಲದ ಕಡೆ ಇದೆ ಎಂದು ತಿಳಿಯುವುದು ಭ್ರಮೆ ಅಥವಾ ಅಸತ್ಯ. ಇವರು ಪ್ರತ್ಯಕ್ಷ ಮತ್ತು ಅನುಮಾನ ಪ್ರಮಾಣಗಳ ಮೂಲಕ ಜಗತ್ತಿನ ವಸ್ತುನಿಷ್ಠ ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ. ಯೋಗ ಮತ್ತು ಸಾಂಖ್ಯ ದರ್ಶನ. ಪತಂಜಲಿಯ ಯೋಗ ದರ್ಶನದಲ್ಲಿ ಸತ್ಯವು ಆಧ್ಯಾತ್ಮಿಕ ಸಾಧನೆಯ ಮತ್ತು ಅಂತರಂಗ ಶುದ್ಧಿಯ ಪ್ರಮುಖ ಅಂಗ. ಅಷ್ಟಾಂಗಗಳಲ್ಲಿ ಮೊದಲನೆಯದಾದ ಯಮ 5 ಸೂತ್ರಗಳಲ್ಲಿ ಸತ್ಯವೂ ಒಂದು. ಯೋಗದ ಪ್ರಕಾರ ವಾಕ್ ಮತ್ತು ಮನಸ್ಸುಗಳು ಕಂಡದ್ದಕ್ಕೆ ಮತ್ತು ಅನುಭವಿಸಿದ್ದಕ್ಕೆ ಅನುಗುಣವಾಗಿ ಏಕರೂಪದಲ್ಲಿರುವುದೇ ಸತ್ಯ. ಅಂದರೆ ಮನಸ್ಸಿನಲ್ಲಿ ಯೋಚಿಸುವುದು, ಮಾತಿನಲ್ಲಿ ಹೇಳುವುದು ಮತ್ತು ಕೃತಿಯಲ್ಲಿ ಮಾಡುವುದು, ಈ ಮೂರರ ನಡುವೆ ಯಾವುದೇ ಭೇದವಿಲ್ಲದಿರುವುದೇ ಸತ್ಯದ ಸ್ವರೂಪ. ಈ ಸತ್ಯದ ಆಚರಣೆಯಿಂದ ಚಿತ್ತಶುದ್ಧಿ ಸಾಧ್ಯವಾಗುತ್ತದೆ. ಪೂರ್ವ ಮೀಮಾಂಸಾ ದರ್ಶನ. ಜೈಮಿನಿ ಮಹರ್ಷಿಗಳ ಮೀಮಾಂಸಾ ದರ್ಶನವು ವೇದವಾಕ್ಯಗಳನ್ನು ಪರಮಸತ್ಯ ಎಂದು ಸ್ವೀಕರಿಸುತ್ತದೆ. ಇವರ ಪ್ರಕಾರ ಸತ್ಯವು ಸ್ವಯಂ ಪ್ರಮಾಣಿತವಾದದ್ದು. ನಮ್ಮ ಬುದ್ಧಿಗೆ ಗೋಚರವಾಗುವ ಜ್ಞಾನವು ಬೇರೆ ಯಾವುದೇ ಬಾಹ್ಯ ಕಾರಣದಿಂದ ಸುಳ್ಳು ಎಂದು ಸಾಬೀತಾಗುವವರೆಗೆ ಅದು ಸತ್ಯವೇ ಆಗಿರುತ್ತದೆ. ಅದ್ವೈತ ವೇದಾಂತ. ಸತ್ಯದ ಸ್ವರೂಪವನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸಿದ ಕೀರ್ತಿ ಶಂಕರಾಚಾರ್ಯರ ಅದ್ವೈತ ವೇದಾಂತಕ್ಕೆ ಸಲ್ಲುತ್ತದೆ. ಅವರು ಮಾನವನ ಅನುಭವಗಳನ್ನು ಆಧರಿಸಿ ಸತ್ಯವನ್ನು 3 ಸ್ತರಗಳಲ್ಲಿ ವರ್ಗೀಕರಿಸಿದ್ದಾರೆ. ಪ್ರಾತಿಭಾಸಿಕ ಸತ್ಯ. ಇದು ಕೇವಲ ಭ್ರಮೆಯ ಸ್ಥಿತಿ. ಉದಾಹರಣೆಗೆ, ಸಂಜೆಗತ್ತಲಿನಲ್ಲಿ ಹಗ್ಗವನ್ನು ನೋಡಿ ಹಾವು ಎಂದು ಹೆದರುವುದು. ಆ ಕ್ಷಣಕ್ಕೆ ಆ ಹಾವು ಸತ್ಯ ಎನಿಸಿದರೂ ಬೆಳಕು ಬಂದಾಗ ಅದು ಸುಳ್ಳಾಗುತ್ತದೆ. ಕನಸಿನ ಪ್ರಪಂಚವೂ ಇಂತಹುದೇ ಸತ್ಯ. ವ್ಯಾವಹಾರಿಕ ಸತ್ಯ. ನಾವು ಕಣ್ಣು ತೆರೆದು ನೋಡುವ, ಬದುಕುತ್ತಿರುವ ಈ ಲೌಕಿಕ ಜಗತ್ತು, ನಮ್ಮ ದಿನನಿತ್ಯದ ವ್ಯವಹಾರಗಳಿಗೆ, ಸುಖ ದುಃಖಗಳಿಗೆ ಇದು ಸತ್ಯವೇ ಆಗಿದೆ. ಆದರೆ ಇದು ದೇಶ ಮತ್ತು ಕಾಲದ ಚೌಕಟ್ಟಿಗೆ ಒಳಪಟ್ಟಿರುವುದರಿಂದ ಶಾಶ್ವತವಲ್ಲ. ಪಾರಮಾರ್ಥಿಕ ಸತ್ಯ. ದೇಶ, ಕಾಲ ಮತ್ತು ನಿಮಿತ್ತಗಳಿಗೆ ಅತೀತವಾದ, ತ್ರಿಕಾಲದಲ್ಲೂ ನಾಶವಾಗದ ಏಕೈಕ ತತ್ವವೇ ಪಾರಮಾರ್ಥಿಕ ಸತ್ಯ. ಅದೇ ಬ್ರಹ್ಮನ್. ಜಗತ್ತಿನ ಸಕಲ ವೈವಿಧ್ಯತೆಯ ಹಿಂದೆ ಇರುವ ಈ ಅದೃಶ್ಯ ಏಕತೆಯನ್ನು ಅರಿಯುವುದೇ ಸತ್ಯದ ಪರಮಸ್ವರೂಪ. ವಿಶಿಷ್ಟಾದ್ವೈತದಲ್ಲಿ ಬ್ರಹ್ಮ, ಜೀವ ಮತ್ತು ಜಗತ್ತು ಪರಸ್ಪರ ಸಂಬಂಧ ಹೊಂದಿರುವ ಸತ್ಯಗಳು. ಹೀಗೆ ಭಾರತೀಯ ದರ್ಶನಗಳು ಸತ್ಯವನ್ನು ಕೇವಲ ಲೌಕಿಕ ಸತ್ಯಸಂಧತೆಯಿಂದ ಆರಂಭಿಸಿ ಬ್ರಹ್ಮಾಂಡದ ಪರಮ ವಾಸ್ತವಿಕತೆಯ ಶೋಧನೆಯವರೆಗೆ ವಿಸ್ತರಿಸಿವೆ. ಜೈನ ಮತ್ತು ಬೌದ್ಧ ಚಿಂತನೆಯಲ್ಲಿ ಸತ್ಯದ ವಿವೇಚನೆ. ವೈದಿಕ ಪರಂಪರೆಯ ಯಜ್ಞ, ಯಾಗಾದಿ ಹಾಗೂ ಈಶ್ವರ ಕೇಂದ್ರಿತ ಸಿದ್ಧಾಂತಗಳನ್ನು ಪ್ರಶ್ನಿಸಿ ಮೂಡಿಬಂದ ಶ್ರಮಣ ಪರಂಪರೆಯ ಪ್ರಮುಖ ಧಾರೆಗಳಾದ ಜೈನ ಮತ್ತು ಬೌದ್ಧ ದರ್ಶನಗಳು ಸತ್ಯದ ವಿವೇಚನೆಗೆ ಅತ್ಯಂತ ಪ್ರಾಯೋಗಿಕ, ಮಾನವೀಯ ಮತ್ತು ತಾರ್ಕಿಕ ಆಯಾಮಗಳನ್ನು ನೀಡಿವೆ. ಇವೆರಡೂ ಧರ್ಮಗಳು ಸತ್ಯವನ್ನು ಕೇವಲ ಆಕಾಶದಲ್ಲಿರುವ ದೈವೀ ಶಕ್ತಿಯನ್ನಾಗಿ ನೋಡದೆ ಮನುಷ್ಯನ ದೈನಂದಿನ ನಡವಳಿಕೆ ಮತ್ತು ದುಃಖ ನಿವಾರಣೆಯ ಮಾರ್ಗವಾಗಿ ವಿಶ್ಲೇಷಿಸಿವೆ. ಜೈನ ದರ್ಶನ ಸತ್ಯದ ಬಹುಮುಖಿ ಸ್ವರೂಪ. ಜೈನ ಧರ್ಮವು ಸತ್ಯವನ್ನು ಗ್ರಹಿಸುವಲ್ಲಿ ಮಾನವನ ಮಿತಿಯನ್ನು ಒಪ್ಪಿಕೊಳ್ಳುತ್ತಲೇ ಅದಕ್ಕೊಂದು ಅದ್ಭುತ ದಾರ್ಶನಿಕ ಚೌಕಟ್ಟನ್ನು ನೀಡಿದೆ. ಇದನ್ನು 2 ಮುಖ್ಯ ಸಿದ್ಧಾಂತಗಳ ಮೂಲಕ ಅರ್ಥೈಸಬಹುದು. ಅನೇಕಾಂತವಾದ. ಜೈನ ಧರ್ಮಗಳ ಪ್ರಕಾರ ವಾಸ್ತವ ಅಥವಾ ಸತ್ಯ ಎಂಬುದು ಅನಂತ ಗುಣಗಳನ್ನು ಒಳಗೊಂಡಿದೆ.
ಸೃಷ್ಟಿಯ ಯಾವುದೇ ಒಂದು ವಸ್ತುವಿಗೆ ಕೇವಲ ಒಂದು ಆಯಾಮ ಇರುವುದಿಲ್ಲ. ಅದಕ್ಕೆ 10 ಹಲವು ಮುಖಗಳಿರುತ್ತವೆ. ಸಾಮಾನ್ಯ ಮನುಷ್ಯನಿಗೆ ತನ್ನ ಮಿತ ಚೌಕಟ್ಟಿನಲ್ಲಿ ಸತ್ಯದ ಒಂದು ಭಾಗ ಮಾತ್ರ ಕಾಣಿಸಲು ಸಾಧ್ಯ. ಸಂಪೂರ್ಣ ಸತ್ಯವನ್ನು ಏಕಕಾಲದಲ್ಲಿ ಗ್ರಹಿಸುವುದು ಕೇವಲ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಅಂದರೆ ಜ್ಞಾನೋದಯ ಹೊಂದಿದ ತೀರ್ಥಂಕರರಿಗೆ ಮಾತ್ರ ಸಾಧ್ಯ. ಸ್ಯಾದ್ವಾದ ಮತ್ತು ನಯವಾದ. ಸತ್ಯದ ಈ ಬಹುಮುಖಿ ಸ್ವರೂಪವನ್ನು ವಿವರಿಸಲು ಜೈನರು ಆನೆ ಮತ್ತು 6 ಜನ ಕುರುಡರ ಪ್ರಸಿದ್ಧ ದೃಷ್ಟಾಂತವನ್ನು ನೀಡುತ್ತಾರೆ. ಆನೆಯ ಒಂದೊಂದು ಭಾಗವನ್ನು ಮುಟ್ಟಿದ ಕುರುಡರು ತಮ್ಮ ಅನುಭವವೇ ಪರಮಸತ್ಯ ಎಂದು ಜಗಳವಾಡುತ್ತಾರೆ. ಆದರೆ ಅವರೆಲ್ಲರ ದೃಷ್ಟಿಕೋನಗಳು ಆಯಾ ಮಟ್ಟಿಗೆ ಸತ್ಯವೇ ಆಗಿರುತ್ತವೆ. ಇದನ್ನೇ ಜೈನ ಧರ್ಮ ನಯ ಅಂದರೆ ದೃಷ್ಟಿಕೋನ ಎನ್ನುತ್ತದೆ. ಆದ್ದರಿಂದ ನಮ್ಮ ಮಾತಿನಲ್ಲಿ ಹೀಗೂ ಇರಬಹುದು ಎಂಬ ವಿನಮ್ರತೆ ಇರಬೇಕು. ಈ ಚಿಂತನೆಯು ವೈಯಕ್ತಿಕವಾಗಿ ಸತ್ಯಾಗ್ರಹವನ್ನು ಮೂಡಿಸಿದರೆ ಸಾಮಾಜಿಕವಾಗಿ ಇತರರ ಸತ್ಯವನ್ನು ಗೌರವಿಸುವ ವೈಚಾರಿಕ ಅಹಿಂಸೆ ಅಥವಾ ಸಹಿಷ್ಣುತೆಯನ್ನು ಕಲಿಸುತ್ತದೆ. ಸತ್ಯಾನುವ್ರತ. ಜೈನ ಧರ್ಮದ ಪಂಚಮಹಾವ್ರತಗಳಲ್ಲಿ ಸತ್ಯ 2ನೆಯದು. ಇಲ್ಲಿ ಸತ್ಯ ಎಂದರೆ ಕೇವಲ ನಿಜ ಹೇಳುವುದಲ್ಲ, ಆ ಮಾತು ಇನ್ನೊಬ್ಬರಿಗೆ ಹಿತವನ್ನುಂಟು ಮಾಡುವಂತಿರಬೇಕು. ಯಾರಿಗೆ ಹಿಂಸೆಯಾಗುತ್ತದೆಯೋ ಅಂತಹ ಕಟು ಸತ್ಯವನ್ನು ಆಡದಿರುವುದೇ ಶ್ರೇಷ್ಠ ಎಂಬುದು ಇವರ ನಿಲುವು. ಬೌದ್ಧ ದರ್ಶನ. ವಾಸ್ತವಿಕ ಮತ್ತು ಪ್ರಾಯೋಗಿಕ ಸತ್ಯ. ಗೌತಮ ಬುದ್ಧನು ಯಾವುದೇ ಅದೃಶ್ಯ ಲೋಕದ ಅಥವಾ ಬೌದ್ಧಿಕ ಕಸರತ್ತಿನ ಸತ್ಯಗಳ ಹಿಂದೆ ಬೀಳದೆ ಮನುಷ್ಯ ಎದುರಿಸುತ್ತಿರುವ ಪ್ರಕಟಿತ ಸತ್ಯಗಳ ಕಡೆಗೆ ಗಮನಹರಿಸಿದನು. ಬುದ್ಧನ ಇಡೀ ತತ್ವಶಾಸ್ತ್ರ ನಿಂತಿರುವುದೇ ಸತ್ಯದ ಈ ನೆಲೆಯ ಮೇಲೆ. 4 ಆರ್ಯ ಸತ್ಯಗಳು ಬುದ್ಧನು ಜಗತ್ತಿಗೆ ನೀಡಿದ ಪರಮಸತ್ಯಗಳಿವು. ಸರ್ವಂ ದುಃಖಂ, ದುಃಖ ಇದೆ. ಹುಟ್ಟು, ಸಾವು, ವೃದ್ಧಾಪ್ಯ, ಪ್ರಿಯವಾದದ್ದರ ವಿಯೋಗ ಎಲ್ಲವೂ ದುಃಖಮಯ ಎಂಬುದು ಬದುಕಿನ ಕಟು ವಾಸ್ತವ. ದುಃಖ ಸಮುದಯ, ದುಃಖಕ್ಕೆ ಕಾರಣವಿದೆ. ಆಸೆಯೇ ಎಲ್ಲ ದುಃಖಗಳ ಮೂಲ. ದುಃಖ ನಿರೋಧ, ದುಃಖ ನಿವಾರಣೆ ಸಾಧ್ಯ. ಆಸೆಯನ್ನು ಗೆಲ್ಲುವುದರಿಂದ ದುಃಖದಿಂದ ಮುಕ್ತಿ ಪಡೆಯಬಹುದು. ದುಃಖ ನಿರೋಧಗಾಮಿನಿ ಪ್ರತಿಪದ, ನಿವಾರಣೆಗೆ ಮಾರ್ಗವಿದೆ, ಅದೇ ಅಷ್ಟಾಂಗ ಮಾರ್ಗ. ಕ್ಷಣಿಕವಾದ ಮತ್ತು ಅನಿತ್ಯತ್ವ. ಬೌದ್ಧ ಚಿಂತನೆಯ ಪ್ರಕಾರ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಪ್ರತಿಯೊಂದು ವಸ್ತುವು, ಆಲೋಚನೆಯು ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ. ಈ ಬದಲಾವಣೆ ಮತ್ತು ಅನಿತ್ಯವೇ ಜಗತ್ತಿನ ಪರಮಸತ್ಯ. ಈ ಸತ್ಯವನ್ನು ಅರಿಯದ ಮನುಷ್ಯ ನಶ್ವರವಾದ ವಸ್ತುಗಳನ್ನು ಶಾಶ್ವತವೆಂದು ನಂಬಿ ಭ್ರಮೆಗೆ ಒಳಗಾಗುತ್ತಾನೆ. ಸಂವಾಚ ಅಂದರೆ ಸಮ್ಯಕ್ ವಾಕ್. ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿ ಸಮ್ಯಕ್ ವಾಕ್ ಎಂದರೆ ಸತ್ಯವಾದ, ಮೃದುವಾದ ಮತ್ತು ಅರ್ಥಪೂರ್ಣವಾದ ಮಾತು. ಸುಳ್ಳು ಹೇಳದಿರುವುದು, ಚಾಡಿ ಹೇಳದಿರುವುದು ಮತ್ತು ಕಟುವಾಗಿ ನಿರರ್ಥಕವಾಗಿ ಮಾತನಾಡದಿರುವುದೇ ಸತ್ಯದ ಪ್ರಾಯೋಗಿಕ ಆಚರಣೆ. ಸಾರಾಂಶ: ಹೀಗೆ ಜೈನ ಧರ್ಮವು ಸತ್ಯವನ್ನು ಸಹಿಷ್ಣುತೆ ಮತ್ತು ಬಹುಮುಖಿ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನೋಡಿದರೆ, ಬೌದ್ಧ ಧರ್ಮ ಸತ್ಯವನ್ನು ಬದುಕಿನ ವಾಸ್ತವಿಕತೆ ಮತ್ತು ದುಃಖ ಮುಕ್ತಿಯ ಸಾಧನವಾಗಿ ವಿವೇಚಿಸಿದೆ. ವೈದಿಕೋತ್ತರ ಭಾರತೀಯ ಚಿಂತನೆಯನ್ನು ಅತ್ಯಂತ ಉದಾರ ಮತ್ತು ಪ್ರಾಯೋಗಿಕವಾಗಿಸುವಲ್ಲಿ ಈ ಎರಡೂ ದರ್ಶನಗಳ ಕೊಡುಗೆ ಅನನ್ಯವಾದದ್ದು. ಮಹಾಕಾವ್ಯಗಳು ಮತ್ತು ಪುರಾಣಗಳಲ್ಲಿ ಸತ್ಯದ ಆಚರಣೆ. ವೇದ, ಉಪನಿಷತ್ ಮತ್ತು ದರ್ಶನಗಳಲ್ಲಿದ್ದ ಸತ್ಯದ ಕಠಿಣ ತಾತ್ವಿಕ ಸಿದ್ಧಾಂತಗಳನ್ನು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಕಥೆಗಳ ಮೂಲಕ, ಜೀವಂತ ಪಾತ್ರಗಳ ಮೂಲಕ ಪರಿಚಯಿಸಿಕೊಟ್ಟ ಕೀರ್ತಿ ಭಾರತೀಯ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ ಹಾಗೂ ವಿವಿಧ ಪುರಾಣಗಳಿಗೆ ಸಲ್ಲುತ್ತದೆ. ಇಲ್ಲಿ ಸತ್ಯ ಎನ್ನುವುದು ಕೇವಲ ಬೌದ್ಧಿಕ ಚರ್ಚೆಯ ವಿಷಯವಾಗಿ ಉಳಿಯದೆ, ಬದುಕಿನ ಕಟು ಪರಿಸ್ಥಿತಿಗಳಲ್ಲಿ ಮನುಷ್ಯನು ನಡೆಸಬೇಕಾದ ಧರ್ಮ ಸಂಘರ್ಷ ಮತ್ತು ಆಚರಣೆಯ ಮಾರ್ಗವಾಗಿ ಪ್ರಕಟಗೊಳ್ಳುತ್ತದೆ. ರಾಮಾಯಣ ಸತ್ಯವಾಕ್ ಪರಿಪಾಲನೆಯ ಆದರ್ಶ. ವಾಲ್ಮೀಕಿ ರಾಮಾಯಣವು ಸತ್ಯದ ಆಚರಣೆಗೆ ಒಂದು ಅತ್ಯುನ್ನತ ಸಾಂಸ್ಕೃತಿಕ ಮಾದರಿಯನ್ನು ಒದಗಿಸುತ್ತದೆ. ಈ ಕಾವ್ಯದ ಕೇಂದ್ರ ಬಿಂದುವೇ ಸತ್ಯದ ರಕ್ಷಣೆ. ರಾಮನ ಸತ್ಯ ವಿಗ್ರಹ ರೂಪ. ಶ್ರೀರಾಮನನ್ನು ರಾಮೋ ವಿಗ್ರಹವಾನ್ ಧರ್ಮಃ,
ಧರ್ಮದ ಸಾಕಾರ ರೂಪವೇ ರಾಮ ಎಂದು ಕರೆಯಲಾಗುತ್ತದೆ. ಧರ್ಮದ ಅಡಿಪಾಯವೇ ಸತ್ಯ ಎಂಬುದನ್ನು ರಾಮನ ಚರಿತ್ರೆ ತೋರಿಸುತ್ತದೆ. ತಂದೆ ದಶರಥನು ಕೈಕೇಯಿಗೆ ನೀಡಿದ್ದ ಮಾತನ್ನು ಉಳಿಸಲು ರಾಮನು ಯಾವುದೇ ಪ್ರತಿರೋಧವಿಲ್ಲದೆ ಪಟ್ಟಾಭಿಷೇಕವನ್ನು ತ್ಯಜಿಸಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಡುತ್ತಾನೆ. ಲೌಕಿಕ ಸುಖಕ್ಕಿಂತ ಕೊಟ್ಟ ಮಾತು ಅಥವಾ ಸತ್ಯವೇ ದೊಡ್ಡದು ಎಂಬುದು ರಾಮನ ನಿಲುವಾಗಿತ್ತು. ತ್ರಿಕಾಲ ಸತ್ಯದ ರಕ್ಷಣೆ. ರಾಮಾಯಣದಲ್ಲಿ ಬರುವ ಸೀತೆಯ ಅಗ್ನಿಪರೀಕ್ಷೆ, ಲಕ್ಷ್ಮಣನ ಕರ್ತವ್ಯ ನಿಷ್ಠೆ ಇವೆಲ್ಲವೂ ನಾವು ನಂಬಿದ ಸತ್ಯ ಮತ್ತು ನೈತಿಕತೆಗೆ ಬದ್ಧವಾಗಿರುವುದರ ಸಂಕೇತಗಳಾಗಿವೆ. ವ್ಯಕ್ತಿಗತ ನಷ್ಟ ಎಷ್ಟೇ ಆದರೂ ಸಮಾಜಕ್ಕೆ ಕೊಟ್ಟ ಮಾತು ತಪ್ಪಬಾರದು ಎಂಬ ಸತ್ಯವಾಕ್ಯ ಪರಿಪಾಲನೆ ಇಲ್ಲಿನ ಪ್ರಮುಖ ಆಶಯ. ಮಹಾಭಾರತ. ಧರ್ಮ ಮತ್ತು ಸಾಪೇಕ್ಷ ಸತ್ಯದ ಸಂಘರ್ಷ. ರಾಮಾಯಣದ ಸತ್ಯ ಸರಳ ಮತ್ತು ನೇರವಾಗಿದ್ದರೆ ಮಹಾಭಾರತದ ಸತ್ಯ ಅತ್ಯಂತ ಸಂಕೀರ್ಣ ಹಾಗೂ ವಿಶ್ಲೇಷಣಾತ್ಮಕವಾಗಿದೆ. ಬದುಕಿನ ಬಿಕ್ಕಟ್ಟುಗಳಲ್ಲಿ ಸತ್ಯದ ಸ್ವರೂಪ ಹೇಗೆ ಬದಲಾಗುತ್ತದೆ ಎಂಬುದನ್ನು ವ್ಯಾಸರು ಇಲ್ಲಿ ಚಿತ್ರಿಸಿದ್ದಾರೆ. ಧರ್ಮರಾಯನ ಸತ್ಯನಿಷ್ಠೆ. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನನ್ನು ಸತ್ಯದ ಪ್ರತೀಕವಾಗಿ ಚಿತ್ರಿಸಲಾಗಿದೆ. ಆತನ ಸತ್ಯದ ಬಲ ಎಷ್ಟು ತೀವ್ರವಾಗಿತ್ತೆಂದರೆ ಆತನ ರಥದ ಚಕ್ರಗಳು ಭೂಮಿಯಿಂದ 4 ಅಂಗುಲ ಮೇಲಕ್ಕೆ ಚಲಿಸುತ್ತಿದ್ದವು ಎಂದು ಕಾವ್ಯ ಹೇಳುತ್ತದೆ. ಸಾಪೇಕ್ಷ ಸತ್ಯದ ಸವಾಲು. ಮಹಾಭಾರತವು ನಮಗೆ ಕೇವಲ ಬಿಳಿ ಕಪ್ಪಿನ ಸತ್ಯವನ್ನು ಬೋಧಿಸುವುದಿಲ್ಲ, ಅದು ಬದುಕಿನ ಬೂದು ಛಾಯೆಗಳನ್ನು ಅನಾವರಣಗೊಳಿಸುತ್ತದೆ. ದ್ರೌಪದಿಯು ಯುಧಿಷ್ಠಿರನು ದ್ಯೂತದಲ್ಲಿ ತನ್ನನ್ನು ಸೋತಾಗ ಮೊದಲು ತನ್ನನ್ನೇ ಸೋತವನು ನನ್ನನ್ನು ಹೇಗೆ ಪಣಕ್ಕಿಡಬಹುದು ಎಂದು ಧರ್ಮ ಮತ್ತು ಸತ್ಯದ ಗಾಢ ತಾತ್ವಿಕ ಪ್ರಶ್ನೆಯನ್ನು ಎತ್ತುತ್ತಾಳೆ. ಸಭೆಯಲ್ಲಿದ್ದ ಹಿರಿಯರು ಮೌನವಾಗಿರುವುದು ಸತ್ಯದ ಸಂಕೀರ್ಣತೆಯನ್ನು ಸೂಚಿಸುತ್ತದೆ. ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರನ್ನು ಮಣಿಸಲು ಕೃಷ್ಣನ ಸೂಚನೆಯಂತೆ ಧರ್ಮರಾಯನು ಅಶ್ವತ್ಥಾಮಃ ಹತಃ ಇತಿ ಕುಂಜರಃ ಎಂದು ಅರ್ಧ ಸತ್ಯವನ್ನು ನುಡಿಯಬೇಕಾಗುತ್ತದೆ. ಈ ಘಟನೆಯು ಲೋಕ ಕಲ್ಯಾಣಕ್ಕಾಗಿ ಅಥವಾ ಧರ್ಮದ ರಕ್ಷಣೆಗಾಗಿ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂಬ ಸಾಪೇಕ್ಷ ಸತ್ಯದ ಸ್ವರೂಪವನ್ನು ಪರಿಚಯಿಸುತ್ತದೆ. ಜೀವರಕ್ಷಣೆಗಾಗಿ ಅಥವಾ ಮಹತ್ತರವಾದ ಧರ್ಮರಕ್ಷಣೆಗಾಗಿ ಆಡುವ ಅಸತ್ಯವೂ ಸತ್ಯಕ್ಕಿಂತ ಮಿಗಿಲು ಎಂಬ ಸೂಕ್ಷ್ಮ ವಿವೇಚನೆ ಮಹಾಭಾರತದಲ್ಲಿದೆ. ಕೃಷ್ಣನಿಗಂತೂ ಸತ್ಯವು ಧರ್ಮರಕ್ಷಣೆಗೆ ಸಹಾಯಕವಾದ ತತ್ವ, ಯಾಂತ್ರಿಕ ನಿಯಮವಲ್ಲ. ಹೀಗಾಗಿ ಮಹಾಭಾರತವು ಸಂದರ್ಭೋಚಿತ ಸತ್ಯ ಎಂಬ ಪರಿಕಲ್ಪನೆಯನ್ನು ಮುಂದಿಡುತ್ತದೆ. ಸತ್ಯವನ್ನು ಕೇವಲ ವಾಕ್ಯ ಸತ್ಯವಾಗಿ ಪರಿಗಣಿಸದೆ ಧರ್ಮ, ನ್ಯಾಯ ಮತ್ತು ಲೋಕ ಕಲ್ಯಾಣದೊಂದಿಗೆ ಸಂಯೋಜಿಸಿ ನೋಡುತ್ತದೆ. ಪುರಾಣಗಳು. ಸತ್ಯದ ಪರೀಕ್ಷೆ ಮತ್ತು ಪರಮಸಿದ್ಧಿ. ಪುರಾಣಗಳು ಸತ್ಯದ ಆಚರಣೆಯನ್ನು ದೇವತೆಗಳ ಮತ್ತು ರಾಜರ್ಷಿಗಳ ಕಥೆಗಳ ಮೂಲಕ ಕಾವ್ಯಾತ್ಮಕವಾಗಿ ನಿರೂಪಿಸುತ್ತವೆ. ಸತ್ಯ ಹರಿಶ್ಚಂದ್ರನ ಇತಿಹಾಸ. ಮಾರ್ಕಂಡೇಯ ಪುರಾಣದಲ್ಲಿ ಬರುವ ರಾಜ ಹರಿಶ್ಚಂದ್ರನ ಕಥೆ ಭಾರತೀಯ ಇತಿಹಾಸದಲ್ಲೇ ಸತ್ಯದ ಪರಾಕಾಷ್ಠೆಗೆ ಅತ್ಯುತ್ತಮ ಉದಾಹರಣೆ. ವಿಶ್ವಾಮಿತ್ರ ಮಹರ್ಷಿಗಳ ಪರೀಕ್ಷೆಗೆ ಒಳಪಡುವ ಹರಿಶ್ಚಂದ್ರನು ಸತ್ಯದ ಹಾದಿಯನ್ನು ಬಿಡಲಾರದೆ ತನ್ನ ಇಡೀ ರಾಜ್ಯ, ಸಂಪತ್ತು, ಹೆಂಡತಿ, ಮಗ ರೋಹಿತಾಶ್ವ ಮತ್ತು ಕೊನೆಗೆ ತನ್ನನ್ನೇ ಸ್ಮಶಾನ ಕಾಯುವ ಕಾಯಕಕ್ಕೆ ಮಾರಿಕೊಳ್ಳುತ್ತಾನೆ. ಎಂತಹ ಕಠಿಣ ಪ್ರಸಂಗ ಬಂದರೂ ಸತ್ಯವನ್ನೇ ಆಶ್ರಯಿಸಿದ ಆತನಿಗೆ ಅಂತಿಮವಾಗಿ ದೇವತೆಗಳೇ ಪ್ರತ್ಯಕ್ಷರಾಗಿ ಕಳೆದು ಹೋದ ಎಲ್ಲವನ್ನೂ ಮರಳಿ ನೀಡುತ್ತಾರೆ. ಈ ಕಥೆಯು ಸತ್ಯಕ್ಕೆ ಸಾವಿಲ್ಲ, ಸಿದ್ಧಿಗೆ ಮುರಿವಿಲ್ಲ ಎಂಬ ನಾಣ್ಣುಡಿಗೆ ಜೀವಂತ ಸಾಕ್ಷಿಯಾಗಿದೆ. ಸಿದ್ಧಿ ಎಂದರೆ ಕೇವಲ ಲೌಕಿಕ ಯಶಸ್ಸಲ್ಲ, ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆದು ಕಷ್ಟಪಟ್ಟು ಗಳಿಸಿದ ಆಧ್ಯಾತ್ಮಿಕ ಅಥವಾ ನೈತಿಕ ಪರಿಪೂರ್ಣತೆ. ಮುರಿವು ಎಂದರೆ ಭಂಗ, ನಾಶ ಅಥವಾ ಸೋಲು. ಯಾರು ಸತ್ಯದ ತಳಹದಿಯ ಮೇಲೆ ತಮ್ಮ ಬದುಕನ್ನು, ಜ್ಞಾನವನ್ನು ಸಿದ್ಧಿಸಿಕೊಳ್ಳುತ್ತಾರೋ ಆ ಸಿದ್ಧಿಯನ್ನು ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ. ಅದು ಎಂದಿಗೂ ಮುರಿಯದ, ಅಳಿಯದ ಶಾಶ್ವತ ಶಕ್ತಿ. ಸತ್ಯನಾರಾಯಣ ವ್ರತ ಕಥೆ. ಸ್ಕಂದ ಪುರಾಣದಲ್ಲಿ ಬರುವ ಸತ್ಯನಾರಾಯಣ ವ್ರತದ ಕಥೆಯು ಸಾಮಾನ್ಯ ಜನರಿಗೂ ಸಹ ಸತ್ಯದ ಮಹತ್ವವನ್ನು ಧಾರ್ಮಿಕ ಆಚರಣೆಯ ಮೂಲಕ ತಲುಪಿಸುತ್ತದೆ. ಇಲ್ಲಿ ಸತ್ಯವನ್ನೇ ನಾರಾಯಣ ಎಂದು ಪೂಜಿಸಲಾಗುತ್ತದೆ. ಬದುಕಿನಲ್ಲಿ ಪ್ರಾಮಾಣಿಕತೆಯನ್ನು ಕಳೆದುಕೊಂಡರೆ ಹೇಗೆ ನಾಶವಾಗುತ್ತೇವೆ ಮತ್ತು
ಸತ್ಯಕ್ಕೆ ಶರಣಾದರೆ ಹೇಗೆ ಸಮೃದ್ಧಿ ಸಿಗುತ್ತದೆ ಎಂಬುದನ್ನು ಬಡ ಬ್ರಾಹ್ಮಣ ಹಾಗೂ ಕಟ್ಟಿಗೆ ಮಾರುವವನ ಕಥೆಗಳ ಮೂಲಕ ಸರಳವಾಗಿ ವಿವರಿಸಲಾಗಿದೆ. ಹೀಗೆ ಭಾರತೀಯ ಮಹಾಕಾವ್ಯಗಳು ಮತ್ತು ಪುರಾಣಗಳು ಸತ್ಯವನ್ನು ಕೇವಲ ಕಾಗದದ ಮೇಲಿನ ಸಿದ್ಧಾಂತವನ್ನಾಗಿ ಇಡಲಿಲ್ಲ. ಸತ್ಯವು ಅರಮನೆಯಿಂದ ಸ್ಮಶಾನದವರೆಗೆ, ಯುದ್ಧ ಭೂಮಿಯಿಂದ ಅರಣ್ಯದವರೆಗೆ ಮನುಷ್ಯನ ಅಂತರಂಗವನ್ನು ಶುದ್ಧೀಕರಿಸುವ, ಆತನ ವ್ಯಕ್ತಿತ್ವವನ್ನು ಉನ್ನತೀಕರಿಸುವ ಒಂದು ಅಗ್ನಿಪಥವಾಗಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮನದಟ್ಟು ಮಾಡಿಕೊಟ್ಟಿವೆ. ಆಧುನಿಕ ಭಾರತೀಯ ಚಿಂತನೆಯಲ್ಲಿ ಸತ್ಯ. ಮಹಾತ್ಮ ಗಾಂಧಿ. ಪ್ರಾಚೀನ ಭಾರತದ ಉಪನಿಷತ್ತುಗಳು ಮತ್ತು ದರ್ಶನಗಳು ಪ್ರತಿಪಾದಿಸಿದ ಆಧ್ಯಾತ್ಮ ಕೇಂದ್ರಿತ ಸತ್ಯದ ಪರಿಕಲ್ಪನೆಗೆ ಅತ್ಯಂತ ಪ್ರಾಯೋಗಿಕ, ಸಾಮಾಜಿಕ ಮತ್ತು ರಾಜಕೀಯ ಆಯಾಮವನ್ನು ನೀಡಿ ಅದನ್ನು ಜಾಗತಿಕ ಮಟ್ಟದ ಅಸ್ತ್ರವನ್ನಾಗಿ ರೂಪಿಸಿದ ಕೀರ್ತಿ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲುತ್ತದೆ. ಗಾಂಧೀಜಿಯವರ ಇಡೀ ಜೀವನ, ಹೋರಾಟ ಮತ್ತು ತತ್ವಶಾಸ್ತ್ರಗಳು ಸತ್ಯ ಎಂಬ ಒಂದೇ ಒಂದು ಆಧಾರಶಿಲೆಯ ಮೇಲೆ ನಿರ್ಮಾಣಗೊಂಡಿದ್ದವು. ಅವರ ಪ್ರಕಾರ ಸತ್ಯ ಎಂಬುದು ಕೇವಲ ಒಂದು ವೈಯಕ್ತಿಕ ನೈತಿಕ ಗುಣವಲ್ಲ, ಅದು ಸಮಾಜವನ್ನು ಮುನ್ನಡೆಸುವ ಮತ್ತು ಅನ್ಯಾಯವನ್ನು ವಿರೋಧಿಸುವ ಅತ್ಯುನ್ನತ ಚಾಲನ ಶಕ್ತಿ. ದೇವರೇ ಸತ್ಯ ಎಂಬುದರಿಂದ ಸತ್ಯವೇ ದೇವರು ಎನ್ನುವೆಡೆಗೆ. ಗಾಂಧೀಜಿಯವರ ವೈಚಾರಿಕ ಬೆಳವಣಿಗೆಯನ್ನು ಗಮನಿಸಿದರೆ ಸತ್ಯದ ಬಗೆಗಿನ ಅವರ ದೃಷ್ಟಿಕೋನ ಅತ್ಯಂತ ಆಳವಾದದ್ದು ಎಂದು ತಿಳಿಯುತ್ತದೆ. ಆರಂಭದ ದಿನಗಳಲ್ಲಿ ಅವರು ಪ್ರಾಪಂಚಿಕ ಧಾರ್ಮಿಕ ನಂಬಿಕೆಗಳ ಅಡಿಯಲ್ಲಿ ದೇವರೇ ಸತ್ಯ ಎಂದು ನಂಬಿದ್ದರು. ಆದರೆ ಅನುಭವ ಪಕ್ವವಾದಂತೆ ಅವರು ತಮ್ಮ ನಿಲುವನ್ನು ಬದಲಾಯಿಸಿ ಸತ್ಯವೇ ದೇವರು ಎಂದು ಘೋಷಿಸಿದರು. ಈ ಬದಲಾವಣೆಯ ಹಿಂದೆ ಒಂದು ಬಲವಾದ ತಾರ್ಕಿಕ ಕಾರಣವಿತ್ತು. ಜಗತ್ತಿನಲ್ಲಿ ದೇವರ ಅಸ್ತಿತ್ವವನ್ನು ನಿರಾಕರಿಸುವ ನಾಸ್ತಿಕರಿರಬಹುದು, ದೈವಭಕ್ತಿಯ ಹೆಸರಿನಲ್ಲಿ ಹಿಂಸೆ ಮಾಡುವವರು ಇರಬಹುದು, ಆದರೆ ತನ್ನನ್ನು ತಾನು ನಾಸ್ತಿಕ ಎಂದು ಕರೆದುಕೊಳ್ಳುವವನೂ ಸಹ ಯಾವುದೋ ಒಂದು ಮೂಲಭೂತ ಸತ್ಯವನ್ನು, ಅದು ವಿಜ್ಞಾನವಿರಬಹುದು ಅಥವಾ ಮಾನವೀಯತೆ ಇರಬಹುದು, ನಂಬಿಯೇ ತೀರುತ್ತಾನೆ. ಅಂದರೆ ದೇವರ ಹೆಸರಿನಲ್ಲಿ ಜಗತ್ತನ್ನು ಒಡೆಯಬಹುದು, ಆದರೆ ಸತ್ಯದ ಹೆಸರಿನಲ್ಲಿ ಒಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಸತ್ಯವೇ ಎಲ್ಲದಕ್ಕಿಂತ ಮಿಗಿಲಾದ ಪರಮದೈವ ಎಂಬುದು ಅವರ ದೃಢ ನಿಲುವಾಗಿತ್ತು. ಸತ್ಯ ಮತ್ತು ಅಹಿಂಸೆಯ ಅವಿನಾಭಾವ ಸಂಬಂಧ. ಗಾಂಧೀಜಿಯವರ ಚಿಂತನೆಯಲ್ಲಿ ಸತ್ಯ ಮತ್ತು ಅಹಿಂಸೆಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಅವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅವರದೇ ಮಾತುಗಳಲ್ಲಿ ಹೇಳುವುದಾದರೆ, ಅಹಿಂಸೆಯು ಸತ್ಯದ ಹುಡುಕಾಟಕ್ಕೆ ಇರುವ ಸಾಧನ, ಸತ್ಯವೇ ಅಂತಿಮ ಗುರಿ. ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ದ್ವೇಷ ಅಥವಾ ಹಿಂಸೆ ಮಾಡುತ್ತಿದ್ದಾನೆ ಎಂದರೆ ಆತ ಸೃಷ್ಟಿಯ ಮೂಲ ಸತ್ಯವಾದ ಎಲ್ಲ ಜೀವಿಗಳ ಏಕತೆಯನ್ನು ಮರೆತಿದ್ದಾನೆ ಎಂದೇ ಅರ್ಥ. ಕಹಿಯಾದ ಅಥವಾ ಹಿಂಸಾತ್ಮಕವಾದ ಹಾದಿಯ ಮೂಲಕ ಎಂದಿಗೂ ಪವಿತ್ರವಾದ ಸತ್ಯವನ್ನು ತಲುಪಲು ಸಾಧ್ಯವಿಲ್ಲ ಎಂದು ಗಾಂಧೀಜಿ ನಂಬಿದ್ದರು. ಸತ್ಯಾಗ್ರಹ. ಆಧುನಿಕ ಜಗತ್ತಿಗೆ ಗಾಂಧೀಜಿಯವರ ಕೊಡುಗೆ. ಸತ್ಯದ ತಾತ್ವಿಕ ಬಲವನ್ನು ರಾಜಕೀಯ ಹೋರಾಟದ ಪ್ರಬಲ ಶಸ್ತ್ರಾಸ್ತ್ರವನ್ನಾಗಿ ಪರಿವರ್ತಿಸಿದ್ದೇ ಸತ್ಯಾಗ್ರಹ. ಸತ್ಯಾಗ್ರಹ ಎಂದರೆ ಸತ್ಯದ ಪರವಾಗಿ ಪಟ್ಟು ಹಿಡಿಯುವುದು ಅಥವಾ ಸತ್ಯದ ಆತ್ಮಬಲದಿಂದ ಅನ್ಯಾಯವನ್ನು ಎದುರಿಸುವುದು. ಬ್ರಿಟಿಷ್ ಸಾಮ್ರಾಜ್ಯದ ಬಲಿಷ್ಠ ಸೈನಿಕ ಹಾಗೂ ಆರ್ಥಿಕ ಶಕ್ತಿಯನ್ನು ಎದುರಿಸಲು ಗಾಂಧೀಜಿ ಬಳಸಿದ್ದು ಇದೇ ಸತ್ಯಾಗ್ರಹದ ಅಸ್ತ್ರವನ್ನು. ಸತ್ಯಾಗ್ರಹಿಯು ಎದುರಾಳಿಯನ್ನು ಶತ್ರು ಎಂದು ಭಾವಿಸದೆ, ಆತನಲ್ಲಿ ದ್ವೇಷವನ್ನು ಮೂಡಿಸದೆ, ಕೇವಲ ತನ್ನ ಸತ್ಯನಿಷ್ಠೆ ಮತ್ತು ಆತ್ಮ ಬಲಿದಾನಗಳ ಮೂಲಕ ಎದುರಾಳಿಯ ಮನಸ್ಸು ಮತ್ತು ಅಂತರಂಗವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ. ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ವಿರುದ್ಧದ ಹೋರಾಟದಿಂದ ಹಿಡಿದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಚಂಪಾರಣ್, ಉಪ್ಪಿನ ಸತ್ಯಾಗ್ರಹಗಳವರೆಗೆ ಗಾಂಧೀಜಿ ಈ ಸತ್ಯದ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದರು. ಅವರ ಇಡೀ ಬದುಕೇ ಒಂದು ನಿರಂತರ ಅನ್ವೇಷಣೆಯಾಗಿದ್ದರಿಂದಲೇ ಅವರು ತಮ್ಮ ಆತ್ಮಕಥೆಗೆ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಎಂದು ಹೆಸರಿಟ್ಟರು. ಆಧುನಿಕ ಯುಗದಲ್ಲಿ ರಾಜಕೀಯ ಎಂದರೆ ಸಾರಾಸಗಟಾಗಿ ಸುಳ್ಳು ಮತ್ತು ಕುತಂತ್ರಗಳ ಆಟ ಎಂದೇ ಬಿಂಬಿತವಾಗಿರುವಾಗ, ಗಾಂಧೀಜಿಯವರು ರಾಜಕೀಯದಲ್ಲೂ ಸತ್ಯಸಂಧತೆ ಮತ್ತು ನೈತಿಕತೆಯನ್ನು ತಂದು ನಿಲ್ಲಿಸಿದರು. ವೈಯಕ್ತಿಕ ಬದುಕಿನ ಪ್ರಾಮಾಣಿಕತೆಯೇ ಸಾರ್ವಜನಿಕ ಜೀವನದ ಸತ್ಯಾಗ್ರಹವಾಗಿ ರೂಪಾಂತರಗೊಳ್ಳುತ್ತದೆ ಎಂಬುದನ್ನು ತೋರಿಸಿಕೊಡುವ ಮೂಲಕ
ಭಾರತೀಯ ಚಿಂತನೆಯ ಪ್ರಾಚೀನ ಸತ್ಯದ ಪರಿಕಲ್ಪನೆಗೆ ಗಾಂಧೀಜಿ ಅತ್ಯಂತ ಪ್ರಸ್ತುತ ಹಾಗೂ ಕ್ರಾಂತಿಕಾರಿ ಆದರ್ಶವನ್ನು ನೀಡಿದರು. ಸತ್ಯವೇ ದೇವರು, ಸತ್ಯದ ಮಾರ್ಗದಲ್ಲಿ ನಡೆಯುವುದೇ ಮಾನವನ ಅತ್ಯುನ್ನತ ಧರ್ಮ ಎಂಬ ಮಾತು ಗಾಂಧೀಜಿಯವರ ಜೀವನ ಮತ್ತು ತತ್ವಚಿಂತನೆಯ ಸಾರವಾಗಿದೆ. ಸ್ವಾಮಿ ವಿವೇಕಾನಂದರು ಸತ್ಯವು ಮಾನವನ ಆಂತರಿಕ ಶಕ್ತಿಯ ಅಭಿವ್ಯಕ್ತಿಯಾಗಿದೆ ಎಂದರೆ, ಶ್ರೀ ಅರವಿಂದರು ಸತ್ಯವನ್ನು ಮಾನವನ ಆಧ್ಯಾತ್ಮಿಕ ವಿಕಾಸದ ಪರಮ ಗುರಿಯಾಗಿ ವಿವರಿಸಿದರು. ಹೀಗೆ ಭಾರತೀಯ ಚಿಂತನೆಯಲ್ಲಿ ಸತ್ಯವು ಕೇವಲ ನೈತಿಕ ನಿಯಮವಲ್ಲ, ಅದು ವ್ಯಕ್ತಿಯ ಆತ್ಮೋನ್ನತಿ, ಸಮಾಜದ ಸ್ಥಿರತೆ ಮತ್ತು ವಿಶ್ವದ ಸಮತೋಲನವನ್ನು ಕಾಯ್ದುಕೊಳ್ಳುವ ಮೂಲತತ್ವವಾಗಿದೆ. ವೇದಗಳಿಂದ ಹಿಡಿದು ಆಧುನಿಕ ಚಿಂತಕರವರೆಗೆ ಸತ್ಯವನ್ನು ಶಾಶ್ವತ, ಪವಿತ್ರ ಮತ್ತು ವಿಮೋಚನೆಯ ಮಾರ್ಗವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಸತ್ಯವು ಧರ್ಮದ ಹೃದಯ, ಜ್ಞಾನದ ಬೆಳಕು ಮತ್ತು ಜೀವನದ ಪರಮ ಆದರ್ಶವಾಗಿದೆ.